ಡೆಡ್ಲೈನ್ ಮುಗಿದ್ರೂ ಗುಂಡಿಗಳು ಮುಗಿದಿಲ್ಲ. ಜಿಬಿಎ ಹೇಳಿದ್ದೊಂದು ಮಾಡ್ತಿರೋದೊಂದು. ಸಿಎಂ ಡಿಸಿಎಂ ಸೂಚನೆಗಳು ಮುಚ್ಚಿ ಹೋದ್ವ. ಇದುವೇ ಚದುರಂಗದ ಎರಡನೇ ಸ್ಟೋರಿ, ಗುಂಡಿಗೆ ಬಿದ್ದ ಡೆಡ್ಲೈನ್. ಕನ್ನಡ ರಾಜ್ಯೋತ್ಸವ ಆಚರಿಸುವ ವೇಳೆಗೆ ಬೆಂಗಳೂರಿನಲ್ಲಿ ಗುಂಡಿ ಮುಕ್ತ ಆಗಿರುತ್ತೆ, ರಸ್ತೆಯಲ್ಲಿ ಗುಂಡಿಗಳೇ ಇರೋದಿಲ್ಲ ಅಂತ ಹೇಳಿಕೊಂಡು ಭಾವಿಸಲಾಗಿತ್ತು. ಆದರೆ ಬೆಂಗಳೂರಿನ ರಸ್ತೆ ಗುಂಡಿಗಳನ್ನು ಮುಚ್ಚಿಕೊಳ್ಳೋದಕ್ಕೆ ನಮ್ಮ ಜಿಬಿಎನವರಿಗೆ ಸಾಧ್ಯ ಆಗಲಿಲ್ಲ. ಇದು ನಮ್ಮಲ್ಲಿ ಅಧಿಕಾರದ ವಿಕೇಂದ್ರೀಕರಣದ ಹೆಸರಿನಲ್ಲಿ ಬೇರೆ ಬೇರೆ ಪಾಲಿಕೆಗಳನ್ನು ಮಾಡಿ 5 ಪಾಲಿಕೆ ಮಾಡಿ ಅದಕ್ಕೆ 5 ಜನ ಕಮಿಷನರ್ಗಳನ್ನು ಹಾಕಿದ ನಂತರವೂ ಬೆಂಗಳೂರಿನ ಗುಂಡಿಗಳನ್ನು ಮುಚ್ಚೋದಕ್ಕೆ ಸಾಧ್ಯ ಆಗ್ತಿಲ್ಲ ಅಂತ ಹೇಳಿದರೆ, ಆ ಬೆಂಗಳೂರಿನ ರಸ್ತೆ ಗುಂಡಿಗಳಿಗೆ ಅದ್ಯಾವ ಸ್ವರೂಪದ ಪ್ರಭಾವ ಇದೆಯೋ ಗೊತ್ತಿಲ್ಲ. ಬೆಂಗಳೂರಿನ ರಸ್ತೆ ಗುಂಡಿಯನ್ನು ಮುಚ್ಚೋದಕ್ಕೆ ಇವತ್ತೇ ಡೆಡ್ಲೈನ್ ಆಗಿತ್ತು. ಆದರೆ ಈ ಡೆಡ್ಲೈನೇ ಈಗ ಹೋಗಿ ಗುಂಡಿಗೆ ಬಿದ್ದಿದೆ. ಸಿಎಂ ಡಿಸಿಎಂ ಎಚ್ಚರಿಕೆ ಕೊಟ್ಟರೂ ಕೂಡ ಗುಂಡಿಗಳನ್ನು ಮುಚ್ಚಿಲ್ಲ. ಇನ್ನು ಯುದ್ಧೋಪಾದಿಯಲ್ಲಿ ಮಾಡಬೇಕು, ಇಮಿಡಿಯೇಟ್ ಆಗಿ ಮಾಡಬೇಕು, ಬಹಳ ತ್ವರಿತವಾಗಿ ಮಾಡಬೇಕು ಭರವಸೆಗಳನ್ನು ಕೊಟ್ಟಿದ್ದೇನೆ. ಆದರೆ ಮಳೆ ನಿಂತಿದೆ, ಇನ್ನಾದರೂ ಗುಂಡಿ ಸಮಸ್ಯೆಗೆ ಸಿಗುತ್ತಾ ಮುಕ್ತಿ ಅನ್ನುವಂಥ ಪ್ರಶ್ನೆ ಇದೆ. ಯಾಕಂದರೆ ನಡುವೆ ಒಂದೆರಡು ದಿವಸ ಮಳೆ ಬಂದಿತ್ತು. ಈ ಕಾರಣಕ್ಕಾಗಿ ನಮಗೆ ಅವತ್ತು ಮುಚ್ಚಕ್ಕೆ ಆಗಿಲ್ಲ ಅಂತ ಇವರು ಹೇಳ್ಕೊಳ್ಬೋದು. ಕನಿಷ್ಠ ಇವತ್ತಿನಿಂದ ಮಳೆ ನಿಂತಿದೆ, ಇನ್ನಾದರೂ ಗುಂಡಿ ಮುಚ್ತಾರಾ, ಬೆಂಗಳೂರು ಗುಂಡಿ ಮುಕ್ತವಾಗುತ್ತಾ ಅನ್ನುವಂತಹ ಪ್ರಶ್ನೆಗಳಿದ್ದಾವೆ. ಗುಂಡಿಗೆ ಬಿದ್ದಿದೆ ಡೆಡ್ಲೈನ್. ಜಾಗತಿಕ ಮಟ್ಟದಲ್ಲಿ ಮರ್ಯಾದೆ ಕಳೆದಿದ್ವು ರಸ್ತೆ ಗುಂಡಿಗಳು. ಚಂದ್ರಲೋಕದಲ್ಲಿರತಕ್ಕಂತಹ ಕುಳಿಗಳ ರೀತಿಯಲ್ಲಿ ಬೆಂಗಳೂರಿನ ರಸ್ತೆ ಗುಂಡಿಗಳು ಕಾಣ್ತಾ ಇದ್ವು. ಸಿಟಿ ರೌಂಡ್ಸ್ ಮಾಡಿದ ಬಳಿಕ ಮುಖ್ಯಮಂತ್ರಿಯವರೇ ಒಂದು ಡೆಡ್ಲೈನನ್ನು ಫಿಕ್ಸ್ ಮಾಡಿದರು. ಅಕ್ಟೋಬರ್ 31 ಆಗಬೇಕು, ನವೆಂಬರ್ 1 ಎಲ್ಲ ಗುಂಡಿಗಳು ಮುಚ್ಚಬೇಕು. ಅಧಿಕಾರಿಗಳಿಗೆ ಟಾಸ್ಕ್ ಕೊಟ್ಟು ಗುಂಡಿ ಮುಚ್ಚಿಸುವಂತೆ ಮುಖ್ಯಮಂತ್ರಿಯವರು ಕೂಡ ಸೂಚನೆಯನ್ನು ಕೊಟ್ಟಿದ್ದರು. ಆದರೆ ಅಕ್ಟೋಬರ್ 31 ಡೆಡ್ಲೈನ್ ಮುಗಿದ್ರೂ ಗುಂಡಿಗಳ ಮುಚ್ಚೋ ಕೆಲಸ ಇನ್ನೂ ಕೂಡ ಮುಗಿದಿಲ್ಲ. ಬೆಂಗಳೂರಿನ ಹಲವಾರು ರಸ್ತೆಗಳಲ್ಲಿ ಗುಂಡಿಗಳು ಹಾಗೆಯೇ ಬಾಯಿ ತೆರೆದು ನಿಂತಿದ್ದಾವೆ. ಹಲವೆಡೆ ಡಾಂಬರ್ ಹಾಕಿ ತೇಪೆ ಕಾರ್ಯವನ್ನು ಮಾಡಿದ್ದಾರೆ. ಕೆಲವು ಕಡೆಗಳಲ್ಲಿ ತೇಪೆ ಹಚ್ಚಿದ್ದಾರೆ. ಮಳೆ ಬಂದ ಕಾರಣಕ್ಕಾಗಿ ಕೆಲವೆಡೆ ಇವರು ಹಾಕಿರ್ತಕ್ಕಂತಹ ಡಾಂಬರ್ ಏನಿದೆ, ತೇಪೆ ಏನಿದೆ, ಆ ತೇಪೆಗಳು ಕೂಡ ಕಿತ್ತು ಬಂದಿದ್ದಾವೆ. ಅದು ಒಂದು ರೀತಿಯಂಥ ಡಬಲ್ ಬೆನಿಫಿಟ್ ರಸ್ತೆ ಮಾಡಿಸೋರಿಗೆ. ಬೆಂಗಳೂರಿನಲ್ಲಿ 45% 50% ಗುಂಡಿಗಳು ಇನ್ನೂ ಕೂಡ ಹಾಗೆಯೇ ಉಳಿದಿದ್ದಾವೆ. ಅರ್ಧಕ್ಕರ್ಧ ಗುಂಡಿಗಳು ಇನ್ನೂ ಹಾಗೆಯೇ ಉಳ್ಕೊಂಡಿದ್ದಾವೆ. ಅಧಿಕಾರಿಗಳ ಅಮಾನತು ಮಾಡಬೇಕು ಅನ್ನೋಂಥದ್ದು ಜನರ ಆಗ್ರಹ. ಕೆಲಸ ಮಾಡದೇ ಇರತಕ್ಕಂಥ ಅಧಿಕಾರಿಗಳನ್ನ ಅಮಾನತು ಮಾಡಬೇಕು ಅಂತೇಳಿ ಜನರು ಆಗ್ರಹಿಸ್ತಾ ಇದ್ದಾರೆ. ಈ ವಿಚಾರದಲ್ಲಿ ಏನು ಹೇಳ್ತಿದ್ದಾರೆ ಅನ್ನೋದನ್ನು ನಿಮ್ಗೆ ತೋರಿಸ್ತೀನಿ. ಬೆಂಗಳೂರಲ್ಲಿ ನಾವು ಓಡಾಡಿದ ಬರ್ತಾ ಇದೀವಿ, ನಮ್ಮ ಜ್ಞಾನ ಭಾರತಿ ಕಡೆಗೆಲ್ಲ ಮುಸ್ತಾ ಇದ್ದಾರೆ, ಗುಂಡಿಗಳೆಲ್ಲ ಮುಸ್ತಾ ಇದ್ದಾರೆ. ಬೇರೆ ಬೇರೆ ಕಡೆಗೆಲ್ಲ ನಡೀತಾ ಇದೆ, ಕಾರ್ಯ ನಡೀತಾ ಇದೆ. ಆದ್ರೆ ಇಲ್ಲಿ ಏನೋ ಬೇಜವಾಬ್ದಾರಿತನ. ನಾವು ದಿನ ಓಡಾಡ್ತೀವಿ, ಆದ್ರೆ ಇಲ್ಲಿ ಗುಂಡಿಗಳು ಮಾತ್ರ ಇನ್ನೂವರೆಗಾದ್ರೂ ಒಂದು ಗುಂಡಿ ಮುಚ್ಚೋ ಕಾರ್ಯನೂ ಯಾವ ಅಧಿಕಾರಿ ತಗೊಂಡಿಲ್ಲ. ಈ ಏರಿಯಾದಲ್ಲಿ ಯಾವ ಅಧಿಕಾರಿ ಮೇಲುಸ್ತುವಾರಿ ವಹಿಸಿದರೆ ಆ ಅಧಿಕಾರಿನ ಹೊಣೆಗಾರಿಕೆ ಮಾಡಿ ಆ ಅಧಿಕಾರಿನ ಅಮಾನತು ಮಾಡಬೇಕು. ದಯಮಾಡಿ ಸಿಎಂ ಈ ಕೂಡಲೇ ಇದನ್ನ ಇದು ಮಾಡಿ ಈ ಕೂಡಲೇ ಡೆಡ್ಲೈನ್ ಇದು ಕೊಟ್ಟಿದಾರಲ್ಲ, ಅವ್ರ ಮಾತಿಗೆ ಏನಾಗಲ್ಲ, ಇದನ್ನ ಬೆಂಗಳೂರಲ್ಲಿ ಗುಂಡಿ ಮುಕ್ತ ಬೆಂಗಳೂರು ಮಾಡಬೇಕು ಅಂತ ನಮ್ಮ ಬೇಡಿಕೆ. ಡೆಡ್ ಲೈನ್ ಕೊಡೋದು ಸಿಎಂ ಮಾಮೂಲಿ ಆಗ್ಬಿಟ್ಟಿದೆ. 4ನೇ ಸಲ ಆಗಿದೆ. ಈಗ ಅಧಿಕಾರಿ ಎಚ್ಚರ ತಗೊಂಡ್ ಮಾಡಿದ್ರೆ ಬೇಗ ಮುಗಿಸ್ಬೋದು. ಯಾಕೆಂದ್ರೆ ಮಳೆಕಾಲ ನಿಂತ್ಕೊಂಡ್ಬಿಟ್ಟಿದೆ. ಹಗಲು ರಾತ್ರಿ ಕೆಲಸ ಮಾಡ್ಬೇಕು. ಅಧಿಕಾರಿ ಮೇಲೆ ಇದೆ, ಅವ್ರು ಮಾತ್ರ ಬೇಗ ಮುಗಿಬಹುದು ಸರ್. ಯಾಕೆಂದ್ರೆ ಸಾಕಷ್ಟು ಕಷ್ಟ ಇದೆ, ಬೀದಿನಲ್ಲಿ ಕಷ್ಟ ಆಗ್ತಾ ಇದೆ. ಸುತ್ತಮುತ್ತ ಇದೆ, ಅರ್ಧ ಬೆಂಗಳೂರು ಮೇಲೆ ಗುಂಡಿ ಸಮಸ್ಯೆ ಇದೆ. ನೋಡಿ, ಸಿಎಂ ಮಾತಿಗೆ ಸ್ವಲ್ಪ ಬಗೆಹರಿಸಿ ಮಾಡಿದ್ರೆ ಬಹಳ ಅಗತ್ಯ ಆಗತ್ತೆ ಜನಕ್ಕೆ. ಯಾಕೆ ಮಳೆಕಾಲ ಇಲ್ಲ, ಈಗ ಮಾತ್ರ ಸ್ವಲ್ಪ ಬೇಗ ಮಾಡಿದ್ರೆ ಒಳ್ಳೇದಂತ. ಯಾಕಂದ್ರೆ ಸಿಎಂ ಮಾತಿಗೆ ಸ್ವಲ್ಪ ಬೆಲೆ ಕೊಡಬೇಕು ಸರ್. ಇಲ್ಲಿ ಇಷ್ಟೊಂದು ಮೀನಾಮೇಷ ಎಣಿಸ್ತಾ ಇರೋದು ಯಾವ ಕಾರಣಕ್ಕಾಗಿ, ಯಾವ ಉದ್ದೇಶಕ್ಕಾಗಿ ಅಂತೇಳಿ. ಮಳೆ ಕಾರಣಕ್ಕೆ ಗುಂಡಿ ಮುಚ್ಚೋದಕ್ಕೆ ಆಗಿಲ್ಲ ಅಂತೇಳಿ ಜಿಬಿ ಅಧಿಕಾರಿಗಳು ಹೇಳ್ತಾ ಇದ್ದಾರೆ. ಮಳೆ ಇತ್ತು, ಹಾಗಾಗಿ ಮುಚ್ಚೋಕ್ಕಾಗಿಲ್ಲ. ರಸ್ತೆ ಗುಂಡಿಗಳ ಅಂಕಿ ಅಂಶ ನೀಡೋದಕ್ಕೆ ಜಿಬಿ ಮೀನಾಮೇಷ ಎಣಿಸ್ತಾ ಇದೆ. ಅವ್ರ ಪ್ರಕಾರ ಗುಂಡಿಗಳ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ. ಅಫ್ಕೋರ್ಸ್ ಗುಂಡಿಗಳು ಜಾಸ್ತಿ ಬೀಳ್ತಾನೂ ಇದ್ದಾವೆ. ಆದರೆ ಗುಂಡಿ ಮುಚ್ಚುವಂಥ ಕೆಲಸಗಳು ಎಷ್ಟು ಮಟ್ಟಿಗೆ ಆಗಿದೆ ಅಂತ ಕೇಳಿದ್ರೆ ಅವರು ಹೇಳ್ತಾರೆ, ಇದುವರೆಗೆ 15,000 ಗುಂಡಿಗಳನ್ನು ಮುಚ್ಚಿದ್ದೇವೆ ಅಂತೇಳಿ ಜಿಬಿಎ ಚೀಫ್ ಕಮಿಷನರ್ ಹೇಳ್ಕೊಳ್ತಾ ಇದ್ದಾರೆ. ಜಿಬಿಎದ ಮುಖ್ಯ ಕಮಿಷನರ್ ಹೇಳ್ತಾರೆ 15,000 ಗುಂಡಿಗಳನ್ನು ಮುಚ್ಚಿದ್ದೀವಿ ಅಂತೇಳಿ. 2-3 ದಿನಗಳಲ್ಲಿ ಜಂಕ್ಷನ್ಗಳಲ್ಲಿ ಗುಂಡಿ ಮುಚ್ಚುತ್ತೀವಿ ಅಂತ ಹೇಳ್ಕೊಂಡು ಜಿಬಿಎ ಈಗ ಹೇಳ್ತಾ ಇದೆ. ಇದು ಕೂಡ ಜಂಕ್ಷನ್ಗಳಲ್ಲಿ ಗುಂಡಿಗಳು ಹಾಗೆ ಉಳ್ಕೊಂಡಿದ್ದಾವೆ. 3,000-4,000 ಗುಂಡಿಗಳಷ್ಟೇ ಬಾಕಿ ಉಳಿದಿದ್ದಾವೆ ಎನ್ನುವಂತಹ ಸಬೂಬು ಕೂಡ ಈಗ ಸಿಗ್ತಾ ಇದ್ದಾವೆ. ಅವರ ಪ್ರಕಾರ 3,000-4,000 ಗುಂಡಿಗಳು ಬಾಕಿ ಉಳಿದಿವೆ. ಅಂದರೆ ಎಷ್ಟು ದೊಡ್ಡ ಪ್ರಮಾಣದಲ್ಲಿ ಇದ್ದಾವೆ ಅಂತೇಳಿ ನೋಡಿ. 3,000-4,000 ಇನ್ನೂ ಕೂಡ ಬಾಕಿ ಉಳಿದಿದ್ದಾವೆ. ಡೆಡ್ಲೈನ್ ಮುಗಿದರೂ ಕೂಡ ಗುಂಡಿ ಮುಚ್ಚೋದ್ರಲ್ಲಿ ಜಿಬಿಎ ವಿಫಲವಾಗಿದೆ. 5 ಪಾಲಿಕೆ ಮಾಡಿದ ಮೇಲೂ ಕೂಡ ಆ ಪಾಲಿಕೆಯವರಿಗೂ ಕೂಡ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ.
ಬೆಂಗಳೂರಿನಲ್ಲಿರುವಂತಹ ಗುಂಡಿಗಳನ್ನು ಮುಚ್ಚೋದಿಕ್ಕೆ ಅಂತ ಹೇಳಿ. ಮಹೇಶ್ವರ ರಾವ್ ಅವರು ಮಾತನಾಡಿದರೆ ತೋರಿಸ್ತೀನಿ. ನಾವು ಗುಂಡಿದು ಬ್ಯಾಲೆನ್ಸ್ ಥರ ಇಲ್ಲ, ಬಟ್ ನಾವು ಪೂರ್ತಿ ಪ್ರಯತ್ನದಿಂದ ಕಂಪ್ಲೀಟ್ ಮಾಡಿಸ್ಲಿಕ್ಕೆ ಕ್ರಮ ತಗೊಳ್ತಾ ಇದ್ದೀವಿ. ಮಾನ್ಯ ಮುಖ್ಯಮಂತ್ರಿಯವರ ಆ ನಿರ್ದೇಶನ ಮೇರೆಗೆ ನಮ್ಮ ಜನರು ಎಲ್ಲರೂ ಸತತವಾಗಿ ಕೆಲಸ ಮಾಡ್ತಾ ಇದ್ದಾರೆ. ಗುಂಡಿಗಳು ನಂಬರ್ ಇಸ್ ನಾಟ್ ದ ಪಾಯಿಂಟ್. ಏನು ನಾವು ಒರಿಜಿನಲ್ ಲಿಸ್ಟ್ ಬಂದಿತ್ತು ಅದೆಲ್ಲ ಸತತವಾಗಿ ಮುಚ್ಚಿಬಿಟ್ಟಿದ್ದೀವಿ. ಮಾತ್ರ ಪ್ರಾಬ್ಲಮ್ ಇದೆ ನಮ್ಮದು. ಆಸ್ ಪರ್ ಅವರ್ ನಂಬರ್ಸ್ more than 15,000 we have completed. ಬಟ್ ಇನ್ನೂ ಕೆಲವು ಜಾಗದಲ್ಲಿ ಸ್ವಲ್ಪ ಬಂದಿದೆ ಅಂತೆ ಸುದ್ದಿ ಇದೆ, ಮಾಹಿತಿ. ನಾವು ಟ್ರಾಫಿಕ್ ಇಂದ ಸಹ ಇನ್ನೊಂದ್ಸರಿ ಚರ್ಚೆ ಮಾಡಿ ಎಲ್ಲಿ ದಟ್ಟಣೆ ಆಗಲಿಕ್ಕೆ ಚಾನ್ಸಸ್ ಜಾಸ್ತಿ ಇದೆ ಅದರ ಮಾಹಿತಿ ಪಡ್ಕೊಂಡು ವಿ ವಿಲ್ ಟೇಕ್ ಆಕ್ಷನ್ ಇನ್ ದ ನೆಕ್ಸ್ಟ್ ಫ್ಯೂ ಡೇಸ್. ವಿ ಹ್ಯಾವ್ ಬಿನ್ ಗೆಟಿಂಗ್ ರಿಪೋರ್ಟ್ಸ್. ಪ್ರತಿದಿನ ನಮ್ಮ ಟೀಮ್ ತಂಡಗಳು ಎಲ್ಲೆಲ್ಲಿ ಸಮಸ್ಯೆಗಳು ಇರ್ತಾ ಇದೆ ಅಲ್ಲಿ ಹೋಗಿ ನಮ್ಮ ಎಂಜಿನಿಯರ್ ನಿಂತ್ಕೊಂಡು ಕೆಲಸ ಆಗ್ತಾ ಇದೆ. ಆದರೂ ಸಹ ಇನ್ನೂ ಸ್ವಲ್ಪ ಕೆಲಸ ಮಾಡಲಿಕ್ಕೆ ಅವಕಾಶ ಇದೆ. ಇನ್ನು ಕೆಲವು ಜಾಗದಲ್ಲಿ ರೋಡ್ ಎಲ್ಲ ಸರಿ ಇಲ್ಲ, ಸ್ವಲ್ಪ ಗುಂಡಿಗಳು ಬಂದಿದೆ ಅಂತ ಹೇಳಿ ಸುದ್ದಿ ಇದೆ. ಎಸ್ಪೆಷಲಿ ಇಲ್ಲಿ ಹೈ ಟ್ರಾಫಿಕ್ ಝೋನ್ಸ್ನಲ್ಲಿ ಅದನ್ನು ಮುಚ್ಚಲಿಕ್ಕೆ ಕ್ರಮ ಇನ್ನೊಂದು. ಹೀಗೆ ನಾನಾ ಕಾರಣಗಳನ್ನು GB ಮುಖ್ಯ ಕಮಿಷನರ್ ಅವರು ಕೊಡ್ತಾ ಇದ್ದಾರೆ. ಕೆಲವು ವಾಸ್ತವ ಕಾರಣಗಳು ಇರಬಹುದು, ಆದರೆ ಬೆಂಗಳೂರಿನಲ್ಲಿ ಈ ರೀತಿಯಾದಂತಹ ರಸ್ತೆ ಗುಂಡಿಗಳು ಜಾಗತಿಕ ಮಟ್ಟದಲ್ಲಿ ಬೆಂಗಳೂರಿನ ಮಾನಹರಾಜು ಹಾಕ್ತಾ ಇದ್ದಾವೆ. ಈ ಕಾರಣಕ್ಕೆ ಇದನ್ನು ಪ್ರಯಾರಿಟಿಯಲ್ಲಿ ಮುಚ್ಚಿಸಬೇಕಾಗಿರುವಂಥದ್ದು GBAದ ಬಹಳ ದೊಡ್ಡ ಜವಾಬ್ದಾರಿ. ಇಲ್ಲದೆ ಹೋದರೆ ಜನ ನರಕಯಾತನೆ ಅನುಭವಿಸೋದು ಮಾತ್ರ ಅಲ್ಲ, ಹಿಡಿ ಶಾಪ ಕೂಡ ಹಾಕ್ತಾ